ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ವರುಣ. ಎಲ್ಲಿ ನೋಡಿದ್ರೂ ಕೂಡ ನೀರೋ ನೀರು. ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ಮಳೆಯ ಮುನ್ಸೂಚನೆ ಇತ್ತು, ಸಿಕ್ಕಾಪಟ್ಟೆ ಮಳೆಯಾಗಿದೆ. ಹೆಬ್ಬಾಳ, ಮಹದೇವಪುರ, ಬನ್ನೇರುಘಟ್ಟದಲ್ಲಿ ಅವಾಂತರಗಳಾಗಿದೆ ಮಳೆಯಿಂದ. ಶ್ರೀರಾಂಪುರ ರಸ್ತೆಯಲ್ಲಿ ಚಲಿಸ್ತಾ ಇದ್ದಂತ ಆಟೋ ಮೇಲೆ ಮರ ಬಿದ್ದಿದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ವಾಹನ ಸವಾರರು ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಮತ್ತೆ ಈ ಸಾಯಿ ಲೇಔಟ್ ಜಲಾವೃತ ಆಗಿದೆ. ಕೋರಮಂಗಲದಲ್ಲಿ ಬೈಕ್ ಸರ್ವಿಸ್ ಸೆಂಟರ್ ಜಲಾವೃತ ಆಗಿದೆ. ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿರೋದು. ಹೆಬ್ಬಾಳ, ಮಹದೇವಪುರ, ಬನ್ನೇರುಘಟ್ಟದಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಮಳೆ ನೀರು ಎಷ್ಟಿದೆ ಅಂತ ಗಮನಿಸ್ತಾ ಇದ್ದೀವಿ. ರಸ್ತೆಯಲ್ಲಿ ವಿಪರೀತವಾಗಿ ಮಳೆ ಬಂದರೆ ನೀರು ಹೋಗೋದಕ್ಕೂ ಕೂಡ ಸರಿಯಾದ ಜಾಗ ಇಲ್ಲ. ಬೆಂಗಳೂರಿನ ರಸ್ತೆಗಳೆಲ್ಲ ಕೆರೆಯಂತಾಗುತ್ತೆ ಅನ್ನೋದು ಗೊತ್ತೇ ಇದೆ. ಅದೇ ಮತ್ತೆ ಆಗಿದೆ. ಆ ರೀತಿ ಆಗಬಾರದು ಅಂತ ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರು, ಎಷ್ಟೇ ಆ್ಯಕ್ಷನ್ಸ್ ತಗೊಂಡ್ರು, ಎಷ್ಟೇ ಕಂಡೀಷನ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ನೋಡಿದ್ರು ಕೂಡ ಈ ಮಳೆ ಅವಾಂತರಗಳನ್ನು ತಡೆಯೋದಕ್ಕೆ ಖಂಡಿತವಾಗ್ಲೂ ಕೂಡ ಆಗ್ತಾ ಇಲ್ಲ. ಭಾರಿ ಮಳೆ ಆಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ರಸ್ತೆಗಳಲ್ಲೆಲ್ಲ ನೀರು, ಹಲವೆಡೆ ಮರಗಳು ಉರುಳಿರುವಂಥದ್ದು ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ವಿದ್ಯುತ್ ಕಂಬಾನೇ ಆಟೋ ಮೇಲೆ ಬಿದ್ದಿದೆ. ಗಾಳಿ ಮಳೆ, ಸಿಕ್ಕಾಪಟ್ಟೆ ಗಾಳಿ ಮಳೆ. ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿತ್ತು. ಅಷ್ಟು ಮಳೆ ಇರುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ರಾತ್ರಿ ಇಡೀ ಜಾಗರಣೆ ಅನೇಕರಿಗೆ. ಯಾಕಂದರೆ ಮನೆ ಒಳಗಡೆ ನೀರು ನುಗ್ಗಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಮನೆ ವಸ್ತುಗಳೆಲ್ಲ ತೇಲ್ತಾ ಇದೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಇದು ಸಾಯಿ ಲೇಔಟ್ನ ದೃಶ್ಯ. ಮನೆಗೆ ನೀರು ನುಗ್ಗಿರೋದು. ಸಾಯಿ ಲೇಔಟ್ ಕಳೆದ ಒಂದಷ್ಟು ವರ್ಷಗಳಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಅತ್ಯಂತ ಸಂಕಷ್ಟಕ್ಕೆ ಈಡಾಗುವಂಥ ಪ್ರದೇಶ. ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿದೆ. ಮರಗಳು ಬಿದ್ದಿರೋದು, ಅಲ್ಲಿ ನಿಲ್ಲಿಸಿರುವಂಥ ವೆಹಿಕಲ್ಸ್ ನೋಡಿ, ಅಲ್ಲಿ ಕಂಪ್ಲೀಟಾಗಿ ನೀರು ನುಗ್ಗಿರೋದ್ರಿಂದ ಇಡೀ ವಾಹನಗಳೇ ಮುಳುಗಿ ಹೋಗಿದೆ. ಅಷ್ಟು ಮಳೆಯಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿ ಟ್ರಕ್ ನಿಲ್ಲಿಸಿದ್ರು, ಲಾರಿ ನಿಲ್ಲಿಸಿದ್ರು, ಟೂ ವೀಲರ್ಸ್ ಎಲ್ಲವೂ ಕೂಡ ಇತ್ತು. ಅದೆಲ್ಲವೂ ಕೂಡ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಬೈಕ್ ಸರ್ವಿಸ್ ಸೆಂಟರ್ ಅದು ಜಲಾವೃತ ಆಗಿರೋದು. ಕೋರಮಂಗಲದಲ್ಲಿ ಇರುವಂಥ ಬೈಕ್ ಸರ್ವಿಸ್ ಸೆಂಟರ್ ಜಲಾವೃತ ಆಗಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರುವಂಥ ದೃಶ್ಯ ಸಾಯಿ ಲೇಔಟ್ನ ದೃಶ್ಯ. ಅಲ್ಲಿ ಮನೆಗೆ ನೀರು ನುಗ್ಗಿದೆ. ಮನೆಯೊಳಗಡೆ ನೀರು, ಅದನ್ನು ಹೊರ ಹಾಕೋದಕ್ಕೆ ಅಲ್ಲಿನ ನಿವಾಸಿಗಳು ವಿಪರೀತ ಕಷ್ಟಪಟ್ಟಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಅನೇಕ ಅವಾಂತರಗಳ ಆಗಿದೆ.